ಇವತ್ತು ನಮ್ಮ ಪಾಲಿಗೆ ಶುಭ ದಿನ. ನಮ್ಮ ಇಂಡಸ್ಟ್ರಿಯಲ್ಲಿ 3 ಜನ ಗಣ್ಯ ವ್ಯಕ್ತಿಗಳಿಗೆ ಡಾಕ್ಟರೇಟ್ ಬಂದಿದೆ. ಹಾಗಾಗಿ ಅವ್ರನ್ನ ಕರೆದು ಸನ್ಮಾನ ಮಾಡೋದು ನಮ್ಮ ಭಾಗ್ಯ ಅಂದ್ಕೊಂಡಿದ್ದೀನಿ. ಈಗ ನಮ್ಮಲ್ಲಿ 3 ಜನ ತಾರಾ ಅನುರಾಧ ಅವರು ಹಾಗೂ ಸಾಧು ಕೋಕಿಲ ಅವರು, ಗಿರಿಜಾ ಲೋಕೇಶ್ ಅವರು ಎಲ್ಲರಿಗೂ ಡಾಕ್ಟರೇಟ್ ಬಂದಿದೆ. ಹಾಗಾಗಿ ಅವ್ರನ್ನ ಕರೆದು ಸನ್ಮಾನ ಮಾಡೋದಂತೆ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅವ್ರ ಬಗ್ಗೆ ವಿವರಿಸೋಕೆ ಅಷ್ಟು ದೊಡ್ಡವನಲ್ಲ, ಆದರೆ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಚೆನ್ನಪ್ಪನ ಇದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಬಲಕರ್ ಅವರು ಇದ್ದಾರೆ. ಅವರೆಲ್ಲ ಅವ್ರ ಬಗ್ಗೆ ವಿವರಣೆ ಕೊಡ್ತಾರೆ. ನಮ್ಮ ಆಫೀಸ್ ಬೇರೆ ಯಾರು ಮಾತಾಡೋದಾದ್ರು ಮಾತಾಡಲಿ. ಅಣ್ಣ ಮಾತಾಡಿ ಅವ್ರ ಬಗ್ಗೆ. ಎಲ್ರಿಗೂ ಈಗ ನಾವು ಮಾತಾಡಿದ್ದೆ ಮಾತಾಡಬೇಡ. ನಮ್ಮ ಅಧ್ಯಕ್ಷರು ಚಿನ್ನಪ್ಪನವ್ರು ಮಾತಾಡ್ಲಿ, ಬಲ್ಕರ್ ಅವ್ರು ಮಾತಾಡ್ಲಿ, ಇನ್ನೇ ಕೆಲವು ಮಾತಾಡಿ. ಮಾಧ್ಯಮದವ್ರಿಗೂ ಹಾಗೂ ನಮ್ಮಲ್ಲಿ ಬಂದಿರೋದ್ರಿಂದ ಎಲ್ಲ ಮಾಜಿ ಅಧ್ಯಕ್ಷರಿಗೂ ನಮ್ಮ ಸದಸ್ಯರಿಗೂ ಸ್ವಾಗತ, ಆಧಾರದ ಸ್ವಾಗತ. ಹಾಗೆ ನಮ್ಮ ಸಾಗರನಿಗೆ, ತಾರಾ ಮೇಡಮ್ಗೆ, ಗಿರಿಜಾ ಲೋಕೇಶ್ ಅವ್ರಿಗೂ ಸ್ವಾಗತಿಸ್ತಾ ಇದನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅವ್ರ ಬಗ್ಗೆ ಕೆಲವು ಮಾತುಗಳು ನಮ್ಮ ಚಿನ್ನಪ್ಪನ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಮಾತಾಡಲಿ, ಒಂದೊಂದು ಲೈನಲ್ಲಿ ಮಾತಾಡ್ಬೋದು. ಒಂದೊಂದು ರೀತಿ ವರ್ಣನೆ ಮಾಡ್ತಾರೆ, ನಿಮ್ಮನ್ನ ಮಾತಾಡಿದ್ರೆ ಮಾತಾಡ್ತಾರೆ ಅಷ್ಟೇ. ಕೂತ್ಕೊಂಡು ಮಾತಾಡಿ. ಹೆಂಗ್ ಕಂಫರ್ಟಬಲ್ ಆಗಿ ಮಾತಾಡಿ. ಸರಿ ಅಣ್ಣ, ನಿಮ್ ಇಷ್ಟ. ಆತ್ಮೀಯರೇ, ನಿಜವಾಗಿ ಕೂಡ ಈ ದಿವಸ ನಮ್ಮ ಚಿತ್ರರಂಗಕ್ಕೆ ಒಂದು ಶುಭ ದಿನ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಹಿರಿಯ ಕಲಾವಿದರನ್ನ ಗುರುತಿಸಿ ನಮ್ಮ ಸರ್ಕಾರ ನೀಡಿರ್ತಕ್ಕಂಥ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀಮತಿ ಗಿರಿಜಾ ಲೋಕೇಶ್ ಅವರು, ಶ್ರೀಮತಿ ತಾರಾ, ಅಲ್ಲ ಈ ತಾರಾ ಅವರು ಪ್ರತಿ ಹೆಸರು ಬೇಗ ಬರೋದಿಲ್ಲ, ಏನು ವಯಸ್ಸಾಯ್ತು. ಆಮೇಲೆ ನಮ್ಗೆಲ್ಲರಿಗೂ ಚಿತ್ರರಂಗದಲ್ಲಿ ಅಪಾರ ಹೆಸರನ್ನ ಗಳಿಸಿ ಸಂಗೀತ ನಿರ್ದೇಶಕರಾಗಿ, ಕಲಾವಿದರಾಗಿ, ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷ ವಾಯ್ಸ್ ಸ್ವಲ್ಪ ಫೀಮೇಲ್ ತರ ಇದೆ, ಆದ್ರೆ ಮಾಡಿದ್ದಾರೆ. ಒಂದು 15 ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ. ಸೇರಿಸಿ ನಮ್ಮ ಮಾಧ್ಯಮದಲ್ಲಿ ನಮ್ಮ ಅಧ್ಯಕ್ಷರಾದಂತ ಶ್ರೀಯುತ ಏನ್ರಿ ಪ್ರದರ್ಶಕರ ವಲಯದ ನರಸಿಂಹರು ಅವರ ನೇತೃತ್ವದಲ್ಲಿ ಇವತ್ತು ನೀವು ಕಾರ್ಯಕ್ರಮ ಇಟ್ಕೊಂಡಿರೋದು ನಿಜವಾಗ್ಲೂ ಕೂಡ ತುಂಬಾ ಶ್ಲಾಘನೀಯವಾದದ್ದು. ಯಾಕಂದ್ರೆ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ನಮ್ಗೆ ನಮ್ಮ ಕಲಾವಿದರ ಪರವಾಗೇ ಇರುತ್ತೆ. ಕಲಾವಿದರು, ಪ್ರದರ್ಶಕರು, ವಿತರಕರು ಎಲ್ಲರೂ ಸೇರ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ಅಧ್ಯಕ್ಷರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಟೀಮ್ ನೋಡಿ, ಎಲ್ಲ ಯಂಗ್ ಟೀಮ್ ಚೆನ್ನಾಗಿದೆ ಎಲ್ಲ. ಒಂದು ಆದ್ರೆ ನಮ್ಮ ಅಧ್ಯಕ್ಷರು ಮಾತ್ರ ವಯಸ್ಸಾದ ತರ ಕಾಣ್ತಾರೆ. ಯಾಕೆ ಬಿಳಿ ಘಟ್ಟ ನಮ್ ತರ ಸೇವೆ ಮಾಡ್ಕೊಂಡೆ ಇರ್ಲಿ ಮಾಡ್ತದ್ದು ನಮ್ಮ ಸೌಭಾಗ್ಯ. ಮೊದಲನೇದಾಗಿ ಹಿರಿಯ ಕಲಾವಿದೆ ಶ್ರೀಮತಿ ಗಿರಿಜಾ ಲೋಕೇಶ್. ಗಿರಿಜಾ ಲೋಕೇಶ್ ಅವರದ್ದು ಯಾರು ಗೊತ್ತಿಲ್ಲ ಅಲ್ವಾ? ಲೋಕೇಶ್ ಎಂತ ಪುಣ್ಯಾತ್ಮ, ಅವರ ಕಲಾವಿದರು, ಎಂತ ವಂಶದ ಬಂದಂತ ಕಲಾವಿದರು ಲೋಕೇಶ್ ಅವರು. ಅವರ ಪತ್ನಿ ಶ್ರೀಮತಿ ಗಿರಿಜಾ ಅವರು, ಅವ್ರು ಮಾಡಿದ ಸೇವೆ
ಇದು ಶ್ಲಾಘನೀಯ. ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ, ಎಲ್ಲವನ್ನೂ ಕಾಲ ಇವತ್ತಿನ ಕಲಾವಿದರು ಬರ್ತಾರಲ್ಲ ಕಲಾವಿದರುಗಳು, ಅವ್ರು ನೋಡ್ಬೇಕು, ಅವ್ರ ದಿನಚರಿ ನೋಡ್ಬೇಕು, ಅವ್ರ ಹಿಂದಿ ಚಿತ್ರ ನೋಡ್ಬೇಕು, ಅವ್ರು ಎಷ್ಟು ಮಟ್ಟಿಗೆ ನಿರ್ಮಾಪಕರಿಗೆ ಸಹಕರಿಸ್ತಾ ಇದ್ರು, ಎಷ್ಟು ಮಟ್ಟಿಗೆ ನಿರ್ಮಾಪಕರಿಗೆ ಯಾವ ವಿಧ ತೊಂದರೆನೂ ಕೊಡದೆ ಚಿತ್ರರಂಗದಲ್ಲಿ ಭಾಗವಹಿಸ್ತಾ ಇದ್ರು, ಶೂಟಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ರು. ಈಗಿನವ್ರು ಆಗಲ್ಲ. ಈಗ ಅವಾಗೆಲ್ಲ ಈಗೇನು ಇವಾಗ ಇದೆಯಲ್ಲ ಎಂತದ್ದು ಈಗ ಇಂಗ್ಲಿಷ್ ಶೂಟಿಂಗ್ ಹೋಗಲ್ಲ ಅಂತಾರೆ. ಹೀರೋ ಕೊಟ್ರೆ ಹೀರೋಯಿನ್ ಕೊಟ್ರೆ ಈ ಸೈಡ್ ಆರ್ಟಿಸ್ಟಿಕ್ ಇರ್ತಾರೆ, ಅದೇ ನಮ್ಗೆ ಕಡಿಮೆ ಸರ್, ನಮ್ಗೆ ಹೆಸರು ಕೊಡಲ್ಲ ಅಂತಾರೆ. ಅದಕ್ಕೋಸ್ಕರ ನೋಡಿ ನಾವು ಎಂತ ಸಿನಿಮಾ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ಸಿನಿಮಾ ಮಾಡದೆ ಬಿಟ್ಬಿಟ್ಟಿದೀವಿ, ಯಾಕೆ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ. ಆ ಲಕ್ಷ ಗಟ್ಲೆ ಒಂದ್ ಕೋಟಿ ಮಾಡ್ತಿದ್ವಿ. ಈಗ ಮಾಡ್ತಾ ಇರ್ತಿದ್ರೆ 20 ಕೋಟಿ ಇರ್ತಾರೆ, 25 ಕೋಟಿ ಇರ್ತಾರೆ, 30 ಕೋಟಿ ಎಲ್ಲಿ ಕೊಡೋದು? ನಮ್ ಕಲಾಗಲ್ಲಪ್ಪ, ಯಾವ ಓಡೋದ್ರು ಓಡ್ಲಿ. ನಿಜವಾಗ್ಲೂ ಕೂಡ ಅಂತ ತಾರೆ ಗಿರಿಜಾ ಲೋಕೇಶ್ ಸನ್ಮಾನ ಮಾಡ್ತಿರ್ತಾರೆ, ವಾಣಿಜ್ಯ ಮಂಡಳಿ ಗೌರವ ಅಂತ ತಿಳ್ಕೊಂಡು. ಜೊತೆಗೆ ಅದ್ರ ಪಕ್ಕದಲ್ಲಿ ಕೂತಿದ್ದಾರೆ ತಾರಾ ಮೇಡಮ್ ಅವರು. ತಾರಾ ಮೇಡಮ್ ಅವರ ಹೆಸರು ಯಾರು ಗೊತ್ತಿಲ್ಲ. ಹೇಗೆ ಕಲಾವಿದೆಯಾಗಿ, ಪೋಷಕ ಕಲಾವಿದೆಯಾಗಿ, ನಟಿಯಾಗಿ, ಹೀರೋಯಿನ್ ಆಗಿ, ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸದಸ್ಯೆಯಾಗಿ, MLC ಆಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ. ಚಿತ್ರರಂಗಕ್ಕೆ ಅವರೇ ಕೊಡುಗೆ ನೀಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ರು ಅವರು. ಅವ್ರ ಸೇವೆ ಮರೆಯೋಗಿಲ್ಲ. ಅವ್ರ ಕಾಲದಲ್ಲಿ ದಸರಾದಲ್ಲಿ ಒಂದ್ಸಲ ದಸರಾ ಮೇಳ ಆರಂಭ ಆದಾಗ ದಸರಾದ ನವರಾತ್ರಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅವ್ನು ಹುರುಪು ಮಾಡ್ಬೇಕು ಅಂತ. ಇದು ನಮ್ಮ ಸೌಭಾಗ್ಯ. ಇವತ್ತು ಅವನು ಕೂಡ ನಮ್ಮ ವಾಣಿಜ್ಯ ಮಂಡಳಿಗೆ ಕರೆಸಿ ಸನ್ಮಾನ ಮಾಡ್ತಿರೋದು. ನಾವು ವಾಣಿಜ್ಯ ಮಂಡಳಿಗೆ ಒಂದು ಗೌರವ, ಚಿತ್ರರಂಗಕ್ಕೆ ಗೌರವ ಅಂದ್ಕೊಂಡಿದ್ದೇನೆ. ಈ ಶಿಷ್ಟೆಲ್ಲ ಆದ್ಮೇಲೆ ಇನ್ನೊಬ್ಬ ಪಕ್ಕದಲ್ಲಿ ಕೂತಿದ್ದಾರೆ, ಸಾಧಕ್ ಹೋಗಿಲ್ಲ. ಏನ್ರಿ ಇದು? ಅವರೇನಿ ಇದ್ದಾಗೇನೆ ನಿಮ್ಮಜಿಗೆ ಹೇಳ್ತಾಗಿಲ್ಲ, ಕ್ಲಾಗಿಲ್ಲ. ಡೌನ್ ಟು ಅರ್ತ್ ಮನುಷ್ಯ, ಕೆಳ ಹಂತದಿಂದ ಮೇಲೊಂದು ಹಂತವಾಗಿ ಮೇಲೆ ಬಂದು ನಮ್ಮ ಎಲ್ಲರ ಕನ್ನಡ ಚಿತ್ರರಂಗದ ನಾಡಿನ ಪ್ರತಿಯೊಬ್ಬರ ಮನೆ ಮಾತಾಗಿದ್ದಾರೆ. ಸಾಧಕ್ ಹೋಗಿಲ್ಲ ಅವರು. ಅದು ಸಂಗೀತ ನಿರ್ದೇಶನ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು, ಎಲ್ಲಕ್ಕಿಂತ ಕಲಾವಿದರು. ಆ ಕಲಾವಿದರ ಪಾತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಪಾತ್ರವೇ ಇಲ್ಲ. ಒಂದು ಹೇಳ್ತಾರೆ, ಆಡು ಮುಟ್ಟಿದ ಸೊಪ್ಪಿಲ್ಲ, ನಮ್ಮ ಕೋಕಿಲವರು ಮಾಡದಿರ್ತಕ್ಕಂಥ ಪಾತ್ರವಿಲ್ಲ. ಎಲ್ಲ ಯಾವ ಪಾತ್ರವನ್ನು ಕೊಡಿ, ಜವಾನ ಕೊಡ್ತೀರ ಕೊಡಿ, ದಿವಾನ ಕೊಡ್ತೀರ ಕೊಡಿ, ರಾಜನ್ ಕೊಡ್ತೀರ ಕೊಡಿ, ಎಲ್ಲ ಪಾತ್ರವನ್ನು ಪಾತ್ರದಲ್ಲಿ ಜನಗಳ ನಮ್ಮ ಎಲ್ಲರ ಕನ್ನಡಿಗರ ಕಣ್ಮಣಿಯಾಗಿ ಕನ್ನಡಿಗರಿಗೆ ಮನೆ ಮಾತಾಡಿದ ಸಾಧಕ್ ಕೋಕಿಲ್ ಅವ್ರನ್ನ ನಿಜವಲ್ಲೂ ಕೂಡ ಕರೆದು ಸನ್ಮಾನಿಸಿರೋದು. ಅವರು ಗಳಿಸಿದಂತ ಪ್ರತಿಭೆಗೆ ಸರ್ಕಾರ ಪ್ರೋತ್ಸಾಹ ಕೊಟ್ಟಿದೆ, ಒಳ್ಳೆ ಜಾಗ ಕೊಟ್ಟಿದ್ದಾರೆ, ಸನ್ಮಾನ ಮಾಡ್ತಾ ಇದ್ದೀವಿ ನಾವು. ನಾನು ನಿಜ ನಮ್ಗೆಲ್ಲ ಚಿತ್ರರಂಗದ ಪ್ರತಿಯೊಬ್ಬರು ಗೌರವ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ಅಧ್ಯಕ್ಷರು ಸೀತಾ ನರಸಿಂಹರು, ಹೌದ್ರಿ, ನರಸಿಂಹರು ನಮ್ನೆಲ್ಲ ಇವರೆಲ್ಲ ತ್ರಿಮೂರ್ತಿ ರೂಪದಲ್ಲಿ ಇದ್ದಾರೆ. ಅದ್ರ ತ್ರಿಮೂರ್ತಿಗಳು ಹೇಳಕ್ಕಾಗಲ್ಲ. ಈಗ ಇಬ್ರು ದೇವತೆಗಳಿದ್ದಾರೆ, ಒಬ್ರು ಪರಮಾತ್ಮ ಇದ್ದಾರೆ, ನಾರಾಯಣ. ನಮ್ಗೆ ಏನ್ ಮಾಡ ಅನ್ಕಳಿಯಪ್ಪ, ನಾರಾಯಣ ಅಂತ ಕರಿತೀವಿ. ಪಾಂಡುರಂಗ ಬಂದು ಕೂತಿದ್ದಾರೆ. ನಿಜವಾಗ್ಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದೀರಿ. ಜನ ಮೆಚ್ಚುವಂತ ಕೆಲಸ, ಇಂಡಸ್ಟ್ರಿ ಮೆಚ್ಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಭಗವಾನ್ ನಿಮ್ಗೆ ಸನ್ಮಾನರಿಗೆ ಎಲ್ರಿಗೂ ಕೂಡ ಆರೋಗ್ಯ. ಏನ್ ಸ್ವಾಮಿ ನೀವು ಪಾಂಡುರಂಗ ಯಾವ ಕಂಪನಿ? ಸುಬ್ಬಯ್ಯನಾಡು ಎಂಥ ಇತಿಹಾಸ, ಎಂಥ ಕಂಪನಿ ಅದು. ಅವ್ರ ಕಾಲದಲ್ಲಿ ಸುಬ್ಬಯ್ಯನಾಡು ಕಂಪನಿ ಒಳಗೆ ಸ್ಟೇಜ್ ಮೇಲೆ ಎಲ್ಲವನ್ನೂ ಕರ್ಸ್ಬಿಡ್ತಾ ಇದ್ರು. ಅಂತ ಮನೆತನ ಬಂದಂತ ನಮ್ಮ ಗಿರಿಜಮ್ಮನವರು ಇನ್ನೂ ಕೂಡ ನಮ್ಮ ಜೊತೆಗೆ ಇದ್ದಾರೆ, ಇನ್ನೂ ಕೂಡ ಪಾತ್ರ ಮಾಡ್ತಾ ಇದ್ದಾರೆ. ನಮ್ಮ ಸೌಭಾಗ್ಯ ಅಂತ ಅನ್ಕೊಂಡು ನಿಜವಾಗ್ಲೂ ಕೂಡ ನಮ್ಮ ವಾಣಿಜ್ಯ ಮಂಡಳಿಯವರು, ಪದಾಧಿಕಾರಿ ಎಲ್ಲರೂ ಸೇರಿ 3 ಜನಕ್ಕೂ ಸನ್ಮಾನ ಮಾಡ್ತಿರೋದು
ನಮ್ಗೆ ತುಂಬಾ ಹೆಮ್ಮೆ ತಗೊಂಡ ವಿಷಯ ಅಂತ ಹೇಳ್ತಾ ಬಂದಿದ್ದು ಎಲ್ಲರಿಗೂ ಹಾಗೂ ಸನ್ಮಾನರಿಗೆ ವಂದಿಸಿದ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿ ಮಹನೀಯರುಗಳಿಗೆ ನಿಜವಾಗಲೂ ಇವರು ಪ್ರಶಸ್ತಿಗೆ ಪಾತ್ರರಾದವರು ಕರ್ಬಿಟ್ಟು ಇವತ್ತು ಸನ್ಮಾನ ಮಾಡ್ತಾ ಇರೋದು ನಮ್ಗೆಲ್ಲ ಬಹಳ ಸಂತೋಷವಾಗಿದೆ. ಅವರೆಲ್ಲರಿಗೂ ಪ್ರಥಮವಾಗಿ ನಿಮಗೆ ಪದಾಧಿಕಾರಿ ತರಕ್ಕೆ ನಮಸ್ಕರಿಸ್ತಾ, ಒಬ್ಬೊಬ್ಬರ ಬಗ್ಗೆನೇ ನಾನು ಹೇಳಕ್ ಇಷ್ಟಪಡೋಕ್ಕಿಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ತಗೊಂಡು ಬಂದವರು. ಮಾತಾಡ್ತಾ ವಾಡಿಕೆಯಲ್ಲಿ ಹೇಳ್ತೀವಿ, ಒಬ್ಬೊಬ್ಬ ಪಾತ್ರಕ್ಕೆ ಒಂದು ಹೆಸರು ಬೇರೆ ಇಟ್ಟಿದ್ದೀವಿ ಅವಾಗ. ಆದ್ರೆ ಇವರು ನೇರವಾಗಿ ಬಂದ ವ್ಯಕ್ತಿಗಳು ಯಾರು ಅಲ್ಲ. ಪ್ರಥಮವಾಗಿ ಬೇಸಿಕ್ ಅಂತ ಹೇಳ್ತಾರಲ್ಲ, ಫೌಂಡೇಶನ್ ಸರಿಯಾದ ಕ್ರಮದಲ್ಲಿ ಗಟ್ಟಿ ಮಾಡ್ಕೊಂಡು ಬಂದಂತಹ 3 ಜನ ಮಹನೀಯರು. ಇವರು ನೇರವಾಗಿ ನಾನು ಹೀರೋ ಆಗ್ತೀನಿ, ಹೀರೋಯಿನ್ ಆಗ್ತೀನಿ ಮತ್ತು ಬಂದವರಲ್ಲ. ಆ ಒಂದು ಎಲ್ಲಿ ಆ ಬೇಸ್ ನಾಟಕಕ್ಕೆ ಸಂಬಂಧಪಟ್ಟಂತಹ ರಂಗಭೂಮಿಯಲ್ಲಿ ಎಲ್ಲವನ್ನ ಕಲಿತು ನೋಡ್ತು ಎಲ್ಲ ಮಾಡ್ಕೊಂಡು ಕಲೆ ಅಂದ್ರೆ ಏನು ಅಂತ ತಿಳ್ಕೊಂಡ್ ಬಂದನ್ನ ಬಹಳ ಶ್ರೇಷ್ಠ ಮಾನ್ಯರು ಹೇಳಕ್ ಇಷ್ಟಪಡ್ತೀನಿ. ಕಲೆ ಅನ್ನೋದು ಪರ್ಚೇಸ್ ಮಾಡುವಂತ ದುಡ್ಡು ಕೊಡ್ತಾರಂತದ್ದಲ್ಲ, ಅಥವಾ ಇಷ್ಟಪಟ್ಟ ಪಡೆಯುವಂತ ವಸ್ತು ಅಲ್ಲ. ತಾವೇ ಅನುಭವ ಪಟ್ಬಿಟ್ಟು, ತಾವೇ ಅರಿತು, ತಾವೇ ಕಲಿತು ಅಭಿಮಾನಿಗಳನ್ನ ರಂಜಿಸೋ ವಿಚಾರದಲ್ಲಿ ಅವರ ಪಾತ್ರ ಹೇಗಿರ್ತಂದ್ರೆ ಎಷ್ಟು ಅನುಭವಿಸಿ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಿರುತ್ತೆ. ಸುಲಭವಾಗಿ ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳೆಲ್ಲ ಆಗಲ್ಲ. ಇವರು ಒಬ್ಬೊಬ್ರು ನಾಟಕ ರಂಗದಲ್ಲಿ ಎಂತೆಂಥ ಪ್ರಶಸ್ತಿ ತಗೊಂಡಿದ್ದಾರೆ, ಹೆಸರು ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಆಮೇಲೆ ಚಿತ್ರೋದ್ಯಮ ಬಂದವರು ನಮ್ಮ ಮೇಡಮ್ ಅವರು ಇಬ್ರು ಏರಿದ್ದಾರೆ. ಅವರ ಬೇಸಿಕ್ ತುಂಬಾ ಚೆನ್ನಾಗಿ ಹಿರಿಯ ಲೋಕೇಶ್ವರ್ ಅವರು ಅವ್ರಿಗೆ ಒಂದು ಹೆಸರು ಇಟ್ಬಿಟ್ಟಿದ್ರು. ಏನು ಹಿರಿಯ ಲೋಕೇಶ್ವರ್ ಅಂತ ಏನ್ ಘಟವಾಣಿ ಪಾತ್ರ ಮಾಡೋದ್ರಲ್ಲಿ ಬಹಳ ಏನ್ ಮಾತ್ರ ಹೇಳ್ತಾ ಇದ್ರು. ಇರ್ಬೋದಾ, ಹೇಳೋದು ಸತ್ಯನಾ? ರೈಟ್. ಆ ರೀತಿ ಮಾಡ್ಕೊಂಡ್ಬಿಟ್ಟು ಹೆಸರು ತಗೊಂಡ್ಬಂದವರು. ಒಬ್ಬೊಬ್ರು ಅವ್ರಿಗೆ ಪ್ರಶಸ್ತಿ ಸಿಕ್ಕಿರೋದು ಒಂದೆರಡಲ್ಲ, ಪ್ರಶಸ್ತಿ ಸುರಿಮಾಲನೆ ಇದೆ. ಇರ್ಬೋದು, ನಮ್ಮ ಇರ್ಬೋದು, ಇರ್ಬೋದು, ಎಲ್ಲರೂ ಒಂದೆರಡು ಪ್ರಶಸ್ತಿ ಅಲ್ಲ, ವಿವಿಧ ರೀತಿಯಲ್ಲಿ ಸರ್ಮಾಲಯ ಪ್ರಶಸ್ತಿ ತಗೊಂಡಿರ್ಬೋದು. ನಾಯಕಿ ನಟಿ ಆಗಿರ್ಬೋದು, ಪೋಷಕ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಅಥವಾ ಸಮಾಜದಲ್ಲಿ ಡಾಕ್ಟರೇಟ್ ಆಗಿರ್ಬೋದು. ಎಲ್ಲ ಕ್ಷೇತ್ರಗಳಲ್ಲೂ ಪಳಗಿ ಅನುಭವಿಸ್ಬಿಟ್ಟು ರಾಜ್ಯ ಸರ್ಕಾರ ಅವರನ್ನ ಗಮನಿಸಿ ಅವರ ವೈಯಕ್ತಿಕವಾದ ಏನು ಎಡಿಕೇಶನ್, ಏನು ಸತ್ಯಾಂಶ ಇದೆ ಗುರುಸ್ಬಿಟ್ಟು ಅವರಿಗೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಒಂದೊಂದು ಅವ್ರು ಮಾಡಿದ ಚಿತ್ರಗಳಲ್ಲಿ, ಯಾಕಂದ್ರೆ ನಾವು ನೋಡ್ಬಿಟ್ಟು ಬಹಳ ಸುಲಭವಾಗಿ ಚೆನ್ನಾಗಿ ಹೇಳ್ಬಿಡ್ತೀವಿ. ರಾಜ್ಯದ ಇಡೀ ಪ್ರೇಕ್ಷಕರನ್ನು ನಾವು ಸೆಳಿಬೇಕಾದ್ರೆ, ಅವ್ರು ಒಪ್ಕೊಬೇಕಾದ್ರೆ ಅವರ ಅದರಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ, ಎಷ್ಟು ಅವ್ರು ತೊಡಸ್ಕೊಂಡಿರ್ತಾರೆ ಅದರಲ್ಲಿ. ಆ ತೊಡಸ್ಕೊಂಡ್ಬಿಟ್ಟು ಅವರ ಒಂದು ನಟನೆಗೆ ರಾಜ್ಯದ ಎಲ್ಲ ನಮ್ಮ ಪ್ರಜೆಗಳು, ನಮ್ಮ ಏನು ನಾವು ಆಡಿಯನ್ಸ್ ಇದೀವಿ ನೋಡಿ ಸಂತೋಷ ಪಡೋಕ್ಕೆ ಅವ್ರ ನಟನೆ ಕಾರಣ. ನಟನೆಯನ್ನು ಸುಲಭವಾಗಿ ಉಳಿಸ್ಕೊಂತ ವಿಚಾರ ಅಲ್ಲ. ಆಗಿರ್ಬೇಕಾದ್ರೆ ಒಬ್ಬೊಬ್ರು 30, 40, 100, 150, 200 ಚಿತ್ರಗಳು ಮಾಡಿದ್ದಾರೆ. ಕೇವಲ ಅವರು ಚಿತ್ರೋದ್ಯಮದಲ್ಲಿ ಮಾತ್ರ ತೋರಿಸ್ಕೊಂಡಿಲ್ಲ, ಸಮಾಜ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಎಲ್ಲಾ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ಬಹಳಷ್ಟು ಸೇವೆ ಸಲ್ಲಿಸ್ಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮ ಸಾಧು ಗೋಖಲೆ ಅವರು, ಬಹುಶಃ ಸಾಧು ಗೋಖಲೆ ಅವರ ಹೆಸರು ಒಂದು ನಿಜವಾದ ಹೆಸರು ಅಲ್ಲ ಅನ್ಸುತ್ತೆ ನಮ್ಮ ಮನಸ್ಸಲ್ಲಿ. ನಿಮ್ಮ ನಿಜವಾದ ಹೆಸರೇನು? ಸಾಧು ಕೋಕಿಲ. ಇವಾಗಲ್ಲ, 35 ವರ್ಷ. ನಿಮ್ಮ ಹುಟ್ಟ ಹೆಸರೇನು? ಹುಟ್ಟ ಹೆಸರು ಸಾಧು. ಸೃಜನಶೀಲ ಇರ್ಲಿ, ಸಹಾಯಶೀಲ ಈ ಹೆಸರು ಮಾಡ್ಕೊಂಡು ಹೇಳಿದಾಗ ಬದಲಾವಣೆ ಮಾಡ್ಕೊಂಡು ಸಾಧು ಗೋಖಲೆ ಅವರು ಇಡೀ ರಾಜ್ಯದ ಜನತೆಗೆ ಹೆಸರು. ಮನೆಯಲ್ಲಿ ಅಪ್ಪ ಅಮ್ಮ ಸಾಧು ಅಂತಾನೆ ಕರೆಯೋರು, ಅದೇ ನನ್ನ ಹುಟ್ಟ ಹೆಸರು. ಇದರಲ್ಲಿ ಬೇರೆ ಹೆಸರು ಏನೋ ಆದ್ರೆ ಕೋಕಿಲ ಅನ್ನೋದನ್ನ ಉಪೇಂದ್ರ ಕೊಟ್ಟು ಇಷ್ಟೇ ಚೇಂಜ್ ಅವರು. ಹಾಗೆ ನಟನೆ ಜೊತೆಗೆ ಆ ನಿರ್ದೇಶನ, ಸಾಹಿತ್ಯ ಲೋಕದಲ್ಲಿ ಅವ್ರು ಕೊಟ್ಟಂತ ಹಲವಾರು ಸಂಗೀತ ಸಂಬಂಧಪಟ್ಟಂತೆ ಎಂತೆಂತ ವಿಚಾರಗಳಿದ್ದಾರೆ. ಅವರು ಕಂಪೋಸ್ ಮಾಡಿ ಒಂದು ಸಂಗೀತವನ್ನು ಮುಂದೆ ಇಟ್ಬಿಟ್ಟು ಅಂದ್ಬಿಟ್ರೆ ಆ ಸಂತೋಷಕ್ಕೆ ಇದೇ ಇರಲಿಲ್ಲ, ಭಾರ ಇರಲಿಲ್ಲ. ಇವತ್ತಿಗೂ ಒಳ್ಳೆ ಸಂಗೀತಗಾರರಾಗಿದ್ದಾರೆ, ಸಂಗೀತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ, ಒಳ್ಳೆ ಹಾಡನ್ನು ಹಾಡ್ತಾರೆ. ಪ್ರಯತ್ನ ಪಡ
ನಡೆಸಕ್ ಆಮೇಲೆ ಇಲ್ಲಿ ಆಮೇಲೆ ಈ ಈ ಇನ್ಸ್ಟ್ರೂಮೆಂಟ್ ನುಡಿಸೋದ್ರಲ್ಲಿ ಪ್ರವೀಣ ಯಾಕೆ ಹೇಳ್ತಾ ಅಂದ್ರೆ ಒಂದೇ ಕ್ಷೇತ್ರ ನಟನೆ ಮಾಡಿ ಕಾಮಿಡಿ ಮಾಡಿ ಮಾತಾಡ ಬಂದವರಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಅದೆಲ್ಲ ಪಡ್ಕೊಂಡ್ಬಿಟ್ಟು ಇವತ್ತು ರಾಜಕೀಯದಲ್ಲೂ ಸಹ ಸ್ಥಾನ ಪಡ್ಕೊಂಡ್ಬಿಟ್ಟು ಅದರಲ್ಲೂ ನಮ್ಮ ಚಿತ್ರರಂಗದ ನಕ್ಷತ್ರಕ್ಕೆ ಅಕಾಡೆಮಿ ಅಧ್ಯಕ್ಷರಾಗಿ ಬಂದಿದ್ದಾರೆ ಅಂದ್ರೆ ಬಹಳ ಸಂತೋಷ ವಿಚಾರ. ಅವರ ವೈಯಕ್ತಿಕವಾದ ಹಲವಾರು ವಿಚಾರಗಳನ್ನ ಹೇಳಕ್ಕೆ ಎಲ್ಲರೂ ಕೂಡಿಸಿ ಹೇಳ್ತಾ ಇದ್ದೀನಿ, ಒಂದೊಂದು ಹೇಳ್ತಾ ಇಷ್ಟಪಡ್ತಾ ಇಲ್ಲ. ಈಗ ರಾಜಕೀಯ ನಮ್ಮ ತಾರಾ ಮೇಡಮ್ ಅವರು ಅಷ್ಟೇನೆ, ಅವರ ಪ್ರಾರಂಭ ಅವ್ರು ಎಲ್ಲಿ ಬೆಳೆದ್ರು ಹೇಗೆ ಬಂದ್ರು ಏನ್ ಮಾಡಿದ್ರು ಅವ್ರಿಗೆ ಗೊತ್ತು. ನೂರಾರು ಚಿತ್ರಗಳು ನಡೆಸ್ಕೊಂಡ್ಬಿಟ್ಟು ಜೊತೆಗೇನೆ ಕೊನೆಗೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಇಟ್ಕೊಂಡ್ಬಿಟ್ಟು ರಾಜಕೀಯದಲ್ಲಿ ಒಂದು ಹೆಮ್ಮರವಾಗಿ ಬೆಳೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ಉತ್ತಮವಾದ ಅವರಿಗೆ ಅವಕಾಶಗಳಿದೆ ಅಂತ ಹೇಳಿ ನಮ್ಮೆಲ್ಲ ಅನಿಸಿಕೆ. ಆ ಪರಮಾತ್ಮ ಒಳ್ಳೆ ನೀಡಲಿ, ಮಕ್ಕಳ ಸಮಾಜ ಸೇವೆ ಮಾಡಲಿ, ಜೊತೆಗೆ ನಮ್ಮ ಇಂಡಸ್ಟ್ರಿಯನ್ನು ಮರಿಗೇನೆ ಕಾಪಾಡಲಿ. ಸೊ ಇವರ ಮೂರರಿಂದ ವ್ಯಕ್ತಿಗಳನ್ನ ನಾವಿವತ್ತು ತಮ್ಮೆಲ್ಲರ ಮುಂದೆ ಸನ್ಮಾನ ಮಾಡಕ್ ಕರೆದಿದ್ದೀವಿ. ಸನ್ಮಾನ ಮಾಡೋದು ಕರೆಯೋದು ಬಹಳ ಸುಲಭ, ಅವ್ರು ಬರೋದೇ ದೊಡ್ಡ ಒಂದು ನಮ್ಗೆ ಬಹಳ ಸಂತೋಷ ವಿಚಾರ. ಇಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿಗೆ ಸನ್ಮಾನ, ಹೆಚ್ಚಿಗೆ ಪ್ರಶಸ್ತಿಗಳು, ಇನ್ನೂ ಡಾಕ್ಟರೇಟ್ಗಳು, ಇನ್ನೂ ಪದ್ಮಶ್ರೀ, ಎರಡಿದೆ ಎಲ್ಲ ದೊರಕಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀವು ಇನ್ನೂ ಒಳ್ಳೆ ಚಿತ್ರೋದ್ಯಮದ ಹೆಸರು ತಂದ್ಬಿಟ್ಟು ನಿಮ್ಗೆಲ್ಲ ಹೆಸರು ಬಂದು ಮುಂದೆ. ಸೊ ಪರಮಾತ್ಮ ನಿಮಗೆ ಆಯುರ್ವೇದ ಭಾಗ್ಯ, ಸಿರಿ, ಸಂಪತ್ತು, ಯಶಸ್ಸನ್ನು ಕೊಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಮೇಲ್ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ಹಾರೈಸ್ತಾ ನಾನು ಮಾಡ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ಕಾರದವ್ರನ್ನ ಕಾಯಿಸಕ್ಕಾಗಲ್ಲ. ನೀವು ಎರಡು ಮಾತು ನನ್ನ ಅಂತರಾತ್ಮದ ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಇತ್ತೀಚೆಗೆ ಡಾಕ್ಟರೇಟ್ಗಳನ್ನ ತಗೊಳ್ಳೋರು ಬಹಳ ಆಗಿದ್ರು, ಆದ್ರೆ ಸರ್ಕಾರ ಮತ್ತೆ ಯೂನಿವರ್ಸಿಟಿಗಳು ಹುಡ್ಕೊಂಡು ಕೊಟ್ಟಿರೋದಿದೆಯಲ್ಲ ಅದು ಗ್ರೇಟ್. ಅದೇ ನನಗೆ ಸಂತೋಷ ಏನಂದ್ರೆ ಈ ಡಾಕ್ಟರೇಟ್ ಅನ್ನೋದು ಯಾಕೆ ಬೇಕಾದ್ರೆ ಕೊಡ್ತಾರೆ ಅನ್ನೋದು ಮಾಮೂಲಿ ಆಗ್ತಾ ಇತ್ತು. ಆದ್ರೆ ಇದನ್ನ ರೆಕಗ್ನೈಸ್ ಮಾಡಿರೋದು ಗವರ್ನರ್ ಆಫೀಸ್ ಇಂದ. ಇದು ತುಂಬಾ ತುಂಬಾ ಒಂದು ನಮ್ಗೆ ಸನ್ಮಾನದ ಇದು ಅಂದ್ರೆ ಡಾಕ್ಟರ್ ಗಂಗೂಬಾಯಿ ಆನಗಲ್ ಅವರ ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಆಗಿರುತ್ತೆ ಅದು ಯೂನಿವರ್ಸಿಟಿ. ಅದರಿಂದ ನನಗೆ ಸಂಗೀತಕ್ಕೆ ಮತ್ತೆ ಏನೇನು ಹೇಳ್ತಾರೆ ನಮ್ಮ ವಿಷಯಕ್ಕೆ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು. ಮೂರೇ ಲೈನಲ್ಲಿ ಹೇಳ್ಬಿಡ್ತೀನಿ. ಚೇಂಬರ್ ನನಗೆ ತುಂಬಾ ದೂರ ಏನಲ್ಲ, ಯಾಕಂದ್ರೆ ಫಿಲ್ಮ್ ಚೇಂಬರ್ ಅನ್ನೋದು ನಾವು ಹುಟ್ಟಿದ್ದೇ ಇಲ್ಲಿ, ಪಕ್ಕದ್ದೇ ನಮ್ಮ ಸಂಕೇತ. ಶಂಕರ್ನಾಗ್ ಸರ್ ಯಾವಾಗ ನಮ್ಮ ಇದೇನೆ ಪಕ್ಕ ಇದ್ದಿದ್ದು ಬಿಲ್ಡಿಂಗ್ ಅವ್ರು ಬೇರೆ, ಪಕ್ಕದಲ್ಲಿ ಸಂಕೇತ ಇತ್ತು, ಅದ್ರ ಕೆಳಗಡೆ ಫಿಲ್ಮ್ ಚೇಂಬರ್ ಇತ್ತು. ಈಗ ಸರ್ ನಾನು ಆವಾಗ ಇಲ್ಲಣ್ಣ ಅದಿತ್ತು, ಸೈಡ್ ರೈಟು ಅದು ಲೆಫ್ಟ್ ಅಷ್ಟೇ. ಹೌದಲ್ಲ, ಪ್ಯಾಸೇಜ್ ಬೇರೆ ಇತ್ತು. ಇಲ್ಲೇ ಹುಟ್ಟಿ ಅಂದ್ರೆ ಯಾವಾಗ ನಮ್ಮ ಕನ್ನಡ ಚಿತ್ರರಂಗ ಶಂಕರ್ನಾಗ್ ಅವರು, ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲರೂ ಸೇರಿ ನಮ್ಮ ಕನ್ನಡ ಚಿತ್ರವನ್ನ ಕರ್ನಾಟಕಕ್ಕೆ ಬರಲೇಬೇಕು ಅಂತ ವಾಪಸ್ ತಂದ್ರು. ಆವತ್ತಿನ ದಿವ್ಸನೇ ನಮ್ಮ ಜೀವನ ಕನ್ನಡದಲ್ಲಿ ಶುರುವಾಗಿರೋದು. ನಮ್ಮ ಎಲ್ಲಾ ಕಲಾವಿದರಿಗೆ ಇಲ್ಲಿಂದನೇ ನಮ್ಗೆ ಕೆಲಸ ಸಿಕ್ಕಿರೋದು. ಇದೇ ಜಾಗನೇ ಯಾರೇ ಒಬ್ಬ ಕಲಾವಿದ ಆಗಿರ್ಬೋದು, ಸಂಗೀತಗಾರ ಆಗಿರ್ಬೋದು, ಅವ್ರು ಯಾವುದೇ ಕ್ರಾಫ್ಟ್ನವರಾಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಇಲ್ಲಿಂದನೇ ಹುಟ್ಟಿದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಈ ಜಾಗ ಅಷ್ಟು ಪುನೀತವಾದಂತ ಜಾಗ. ಎಲ್ಲ ಕಲಾವಿದ್ರು ನಾವು ಕರ್ನಾಟಕದಲ್ಲಿ ಬೆಳೆದಂತವ್ರು, ಇಲ್ಲಿಂದನೇ ನಾವು ಬೆಳೆದಿದ್ರು. ಇಲ್ಲಿಂದ ಬೆಳೆದು ಹಂತವಾಗಿ ಈ ಒಂದು ರೇಂಜನ್ನ ಮುಟ್ಟಿ ನಾನು ಫಸ್ಟ್ ಮ್ಯೂಸಿಕ್ಗೆ ಬಂದಿದ್ದೀನಿ. ಅದಾದ್ಮೇಲೆ ಉಪೇಂದ್ರ ಅವರು ನನ್ನ ಆಕ್ಟರ್ ಮಾಡಿದ್ರು, ಡೈರೆಕ್ಟರ್ ಮಾಡಿದ್ರು. ಎಲ್ಲವೂ ಉಪೇಂದ್ರ ಅವರು ನನಗೆ ಕೊಟ್ಟರು. ನಮ್ಮ ಎಲ್ಲರ ಪ್ರೋತ್ಸಾಹ, ಎಲ್ಲ ನಮ್ಮ ಕನ್ನಡ ಜನ ನನ್ನ ಪ್ರೀತಿಸಿದ್ರು. ಇಲ್ಲಿ ಕೂತಿದ್ದಾರೆ ನಾಗೇಶ್ ಅವ್ರು, ನಾಗೇಶ್ನ ಮರೆಯಕ್ಕೆ ಆಗಲ್ಲ ನಾನು. ಯಾಕಂದ್ರೆ ನಾನು ಫಸ್ಟ್ ಮ್ಯೂಸಿಕ್ ಆಗಿ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡಿದಾಗ ಅವರೇ ನನ್ನ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿ ಆ ಫೋಟೋಸ್ನ ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಕೀಬೋರ್ಡ್ ನುಡ್ಸೋದು ಮತ್ತೆ ಕೆಲವೆಲ್ಲ ಆಕ್ಷನ್ ಎಲ್ಲ ಮಾಡೋನವರು ಹಿಂಗೆಲ್ಲ ಮಾಡಿ. ಸೊ ಕಲಾವಿದನಗಕ್ಕೆ ಒಬ್ಬೊಬ್ಬರ ಅವ್ರ ಎಲ್ಲ ಕೊಡುಗೆ ಇದೆ. ಹಂಸಲೇಖ ಸರ್ ನನಗೆ ಹೇಳಿರಲ್ಲ, ಬರೀ ನೀನ್ ದೊಡ್ಡ ಕಲಾವಿದನಾಗಿ, ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿತೀಯಾ, ಆದ್ರೆ ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು, ನೋಡ್ಕೊ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ.
ನಾನು ಯಾಕೆ ಇಬ್ರು ಹೇಳ್ತಾ ಇದ್ದೇನೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ, ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನನ್ನ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರ್ತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕರೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಿರೋದು ಇನ್ನೂ ಸಂತೋಷ. ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ ಮತ್ತು ನನ್ನ ಸಹೋದ್ಯೋಗಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನನ್ನು ರಂಗಭೂಮಿ ಕಲಾವಿದೆಯಾಗಿ ವಿ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಕೊಟ್ಟರು. ಆದರೆ ಅದಕ್ಕೂ ಮುಂಚೆ ನಾನು ಚಿತ್ರದಿಂದ ಬಂದವಳು ಅಂತ ನನಗೆ ಗೊತ್ತಿರಲಿಲ್ಲ. 1958ರಲ್ಲಿ ಸತಿ ನರ್ಮದಾ ಅನ್ನೋ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಒಂದು ಅವರ ಮಗಳಾಗೋ ಅಥವಾ ತಂಗಿಯಾಗೋ ಗೊತ್ತಿಲ್ಲ, ಆ ಪಾತ್ರವನ್ನು ನಿರ್ವಹಿಸಿದ್ದೆ. ಆ ಪಿಕ್ಚರ್ ರಿಲೀಸ್ ಆಯ್ತೋ ಇಲ್ವೋ ಅದು ಗೊತ್ತಿಲ್ಲ, ಅದು ಮರ್ತೋಗಿತ್ತು. ಆಮೇಲೆ 1967ರಲ್ಲಿ ಧೂಮಕೇತು ಅನ್ನೋ ಚಿತ್ರದಲ್ಲಿ ಮತ್ತೆ ರಾಜ್ಕುಮಾರ್ ಅವರೊಟ್ಟಿಗೆ ಪಾತ್ರ ಮಾಡಿ ನಾನು ಚಿತ್ರರಂಗಕ್ಕೆ ಬಂದೆ. ಹಾಗಾಗಿ ಇಲ್ಲಿರುವ ಒಂದು ಹಿರಿಯ ಕಲಾವಿದರಲ್ಲಿ ನಾನೇ ತುಂಬಾ ಹಿರಿಯಳು ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಮತ್ತೆ ನಾನು ಕಲಾವಿದೆಯಾಗಿ ಬೆಳೆಯೋದಕ್ಕೆ ಎಷ್ಟೋ ಜನ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಸಹೋದ್ಯೋಗಿಗಳ ಒಂದು ಪ್ರೋತ್ಸಾಹನೇ ಕಾರಣ. ನಾವು ಅವಾರ್ಡ್ಗಳು ಬರುತ್ತೆ ಅಂತ ಏನ್ ಮಾಡಲ್ಲ, ಅವಾರ್ಡ್ ಬಂದ್ರೆ ನಮ್ಗೆ ಇನ್ನೂ ಒಂದು ಉತ್ತೇಜನ ಸಿಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಅನ್ಕೋತೀವಿ. ಆ ನಿಟ್ಟಿನಲ್ಲಿ ನೀವು ನಮ್ಮನ್ನ ಗುರುತಿಸಿ ನಮ್ಮೂರನ್ನು ಕರೆದು ಅದಕ್ಕೊಂದು ಸನ್ಮಾನ ಮಾಡ್ತಿದ್ದೀರಲ್ಲ, ಚಿತ್ರರಂಗದವರು ಅಂತ ಹೇಳಿ ಚಿತ್ರರಂಗದವರೇ ಸೇರಿ ಸನ್ಮಾನ ಮಾಡ್ತಾ ಇರೋದು ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಇದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ತಾರಾ ಬಗ್ಗೆ, ಕೋಕಿಲ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ತಾರಾ ಅಂತೂ ನಾನು ಮೆಚ್ಚಿದ, ಅವಳು ಸಣ್ಣವಳು, ನಮ್ಮ ಜೊತೆ ಪಾತ್ರ ವಹಿಸ್ಬೇಕಾದ್ರೆ ಹೇಳ್ತಿದ್ದೆ, ಅವಳು ಒಂದೊಂದು ಪಾತ್ರದ ಬಗ್ಗೆಯೂ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೆ. ಅಂತ ಒಂದು ಉತ್ತಮವಾದ ನಟಿ ನಮ್ಮ ಕನ್ನಡಕ್ಕೆ ದೊರಕಿದ್ದಾಳೆ. ಅವಳಿಗೆ ಅಂತ ಒಂದು ಒಳ್ಳೆ ಅವಕಾಶ ಇರ್ಲಿಲ್ವಲ್ಲ ದೇವ್ರೆ ಅಂತ. ಅದೇ ಬೆಳೀತಾ ಬೆಳೀತಾ ಅವಳು ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಳು ಉತ್ತಮ ಕಲಾವಿದೆಯಾಗಿ ಬೆಳೆದು ಪ್ರಶಸ್ತಿಯನ್ನ ತಗೊಂಡ್ಲು. ಮತ್ತೆ ಸಾಧು ಗೋಕಿಲ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ನಾವು ಆಕ್ಟ್ ಮಾಡ್ಬೇಕಾದ್ರೆ ನಗೋನೇ ಜಾಸ್ತಿ ಇತ್ತು, ಎಲ್ಲ ಬರೀ ತಮಾಷೆ. ನಾನು ನಗ್ತಾ ಇರ್ತಿದ್ದೆ, ಅವರು ನಗಿಸ್ತಾ ಇದ್ರು. ಮೊನ್ನೆ ಕೂಡ ಮಾರ್ಟಿನ್ ಸಿನಿಮಾದಲ್ಲಿ ನಾವಿಬ್ರು ಆಕ್ಟ್ ಮಾಡಿದ್ವಿ, ಆದ್ರೆ ಅದನ್ನ ಕತ್ತರಿಸ್ಬಿಟ್ರು. ಮುಂಚೆ ಹಿಂಗೆ ಆಗ್ತಿತ್ತು, ಏನಾರ ಸಿನಿಮಾ ಲೆಂತ್ ಬಂದ್ಬಿಟ್ರೆ ಫಸ್ಟ್ ಎಲ್ಲಿ ಕೈ ಹಾಕ್ತಾರೆ, ಕಾಮಿಡಿ ಕೈ ಹಾಕೋದು. ಅದರಿಂದ ಇಲ್ಲಿ ಕೈ ಹಾಕಿದ್ರು. ಆಮೇಲೆ ಎಷ್ಟು ಚೆನ್ನಾಗಿ ನಾವು ಅಭಿನಯಿಸಿ ನಮ್ಗೆ ಖುಷಿ ಆಗ್ತಿತ್ತು. ಮತ್ತೆ ಅವರಲ್ಲಿರೋ ಸ್ವಭಾವ ಏನಂದ್ರೆ, ನಾವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಅದನ್ನ ತಿದ್ದುತ್ತಾ ಇದ್ರು. ಬೇರೆ ಎಲ್ಲಾ ಕಲಾವಿದರಿಗೂ ಹೀಗ್ ಮಾಡು ಅಂತ, ನಾನೊಬ್ಬನೇ ಉತ್ತಮವಾಗಿ ಬೆಳಿಬೇಕು ಅನ್ನೋ ಮನೋಭಾವನೆ ಅವರಲ್ಲಿಲ್ಲ. ಅವರಲ್ಲೆಲ್ಲ ಹೀಗ್ ಮಾಡೋ ಚೆನ್ನಾಗಿರುತ್ತೆ, ಹಾಗೆ ಮಾಡು ಅಂತ ಹೇಳ್ಕೊಟ್ಟು ಎಷ್ಟೇ ಎಂಜಾಯ್ ಮಾಡಿದೀವಿ ಅಂದ್ರೆ ಅಷ್ಟೇ ಎಂಜಾಯ್ ಮಾಡಿದ್ವಿ. ಸೊ ಅಂಥವ್ರಿಗೂ ನನ್ನೊಟ್ಟಿಗೆ ಅವರೊಟ್ಟಿಗೆ ನನಗೆ ಅವಾರ್ಡ್ ಸಿಕ್ಕಿರೋದು ನನ್ನ ಒಂದು ಹೆಮ್ಮೆ ಅಂತ ನಾನು ಹೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವರಿಬ್ರು ಮಾತಾಡಿದ್ಮೇಲೆ ಏನು ಇರೋದಿಲ್ಲ ಅಂತ ಹೇಳಿ ಕೊನೆಯಲ್ಲಿ ಮಾತಾಡೋಣ ಅನ್ಕೊಂಡಿದ್ದೆ. ಮೊದಲನೇದಾಗಿ ನನ್ನ ತಾಯಿ ಮನೆಯಲ್ಲಿ, ನನ್ನ ತವರು ಮನೆಯಲ್ಲಿ ಸನ್ಮಾನ ಮಾಡ್ತಿರೋದು ತುಂಬಾ ತುಂಬಾ ಹೆಮ್ಮೆ ತರುವಂತ, ಸಂತೋಷ ತರುವಂತ ಒಂದು ವಿಚಾರ. ಈ ಚೇಂಬರ್ ಯಾವಾಗ್ಲೂ ಒಂದ್ ರೀತಿ ನಮ್ಮನ್ನ ಒಳ್ಳೇದ್ ಮಾಡಿದಾಗ ಗುರುತಿಸಿ, ಏನಾದ್ರು ಸಂಕಷ್ಟದಲ್ಲಿದ್ದಾಗ ಬನ್ನಿ ಅಂತ ಕರೆದು ನಮ್ಮ ಸಲಹೆಗಳನ್ನು ಕೇಳಿ ಅದಕ್ಕೆ ಒಂದು ರೀತಿಯಾದ ಬೆಲೆ ಕೊಡೋದಿದೆಯಲ್ಲ, ಅದನ್ನ ನಮ್ಗೆ ತುಂಬಾ ಸಂತೋಷ ಅನ್ಸುತ್ತೆ. ಯಾಕಂದ್ರೆ ಯಾರನ್ನಾದ್ರೂ ಮೆಚ್ಚಿಸ್ಬೋದು, ಮನೆಯವ್ರನ್ನ ಮೆಚ್ಚಿಸೋದು ತುಂಬಾ ಕಷ್ಟ. ಏನೇ ಕೆಲಸ ಮಾಡಿದ್ರು, ಇಲ್ಲ ನೀನ್ ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೇಕಿತ್ತು, ಇಲ್ಲ ಅದನ್ನ ಹಿಂಗ್ ಮಾಡಿರ್ಬೇಕು ಅಂದ್ರೆ ತೀಡಿ ಸಂತೋಷ ಪಟ್ಟು ನಮ್ಮ ಸಂತೋಷವನ್ನ ನಿಮ್ಮ ಸಂಭ್ರಮ ಅಂತ ಅನ್ಕೊಂಡು ಇವತ್ತು ನಮ್ಮ 3 ಜನಕ್ಕೆ ಸನ್ಮಾನ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಿಮ್ಮ ತಾಯಿತನವನ್ನ ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ಚೇಂಬರ್ನ ಪ್ರತಿಯೊಬ್ಬ ಸದಸ್ಯರಿಗೂ, ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ಹಾಲಿ ಮಾಜಿ ಯಾರೇ ಆಗಿರಲಿ ಅವರೆಲ್ಲರೂ ನಮ್ಮ ಮನೆಯವರೇ, ನಮ್ಮ ಮನೆ ಹಿರಿಯರು, ಅವ್ರಿಗೆಲ್ರಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಇದ್ರ ಜೊತೆಗೆ ಒಂದು ವಿಶೇಷ ಅಂತಂದ್ರೆ, ನನಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟರೇಟ್ ಬಂದಿದ್ದು. ಇವರಿಬ್ಬರಿಗೂ ಗಂಗೂಬಾಯಿ ಹಾನಗಲ್
ಆ ವಿಶ್ವವಿದ್ಯಾನಿಲಯದಿಂದ ಇವ್ರಿಗೆ ಡಾಕ್ಟರೇಟ್ ಬಂದಿತ್ತು. ಇಬ್ರು ತಾಯಂದ್ರೆ ಕಲ್ರಿ, 2 ತಾಯಂದಿರ ಹೆಸರಿನ ವಿಶ್ವವಿದ್ಯಾನಿಲಯ ಈ ತಾಯಿ ಮನೆಯಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ನನಗದು ಬಹಳ ಸಂತೋಷ ಕೊಟ್ಟಂತ ವಿಚಾರ. ಆ ವಿಚಾರಕ್ಕೋಸ್ಕರನೇ ಕ್ಷಮೆ ಇರಲಿ, ನಾನು ನನ್ನ ಮನೆಯಲ್ಲಿ ಕೂಡ ಮಹಿಳೆಯರನ್ನೇ ಕರೆದು ನಾನು ಅವ್ರ ಜೊತೆ ಸಂಭ್ರಮ ಪಡ್ಬೇಕು ಅಂತ ಆಸೆ ಪಟ್ಟು ಮಾಡಿದೆ. ಅಧ್ಯಕ್ಷರು ಹೇಳ್ತಾ ಇದ್ರು, ನಮ್ಮನ್ನೆಲ್ಲ ಕರೆಯಲ್ವಾ ನಿಮ್ಮ ಮನೆ ಸಮಾರಂಭಕ್ಕೆ? ಇಲ್ಲ, ಪುರುಷರನ್ನು ಕರೆದು ಸನ್ಮಾನ ಮಾಡುವಂತ ಆಲೋಚನೆ ಖಂಡಿತವಾಗ್ಲೂ ಇದೆ, ಖಂಡಿತ ಮಾಡ್ತೀನಿ ಅಂತ ಹೇಳಿ ಯೋಗ ಯೋಗ್ಯತೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡೋಳು ಅಲ್ಲದೆ ಇದ್ರು ಕೂಡ ಒಂದೊಂದ್ಸತಿ ನನಗೆ ಇದು ನಿಜವಾಗ್ಲೂ ಅಂದುಕೊಂಡಿರ್ಲಿಲ್ಲ, ಕನಸು ಕಂಡಿರ್ಲಿಲ್ಲ, ಅಥವಾ ಎಲ್ಲಿಯೂ ದೂರದಲ್ಲಿಯೂ ಕೂಡ ಈ ತರದೊಂದು ಡಾಕ್ಟರೇಟ್ ನಾನು ಬರಬಹುದು ಆಗ್ತದೆ ಅನ್ನೋ ಕನಸು ಇರ್ಲಿಲ್ಲ. ಅವರು ಮೊಟ್ಟ ಮೊದಲ ಬಾರಿಗೆ ಹಿಂದಿನ ದಿನ ನನಗೆ ಕರೆ ಮಾಡಿದಾಗ, ಸುಬ್ಬನ್ಗೆ ಅದನ್ನೇ ಹೇಳಿದೆ ನಾನು, ಹಿಂದಿನ ದಿನ ಕರೆ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ನನಗೆ ಮೈ ಕೈ ಕಾಲು ಎಲ್ಲ ತಣ್ಣಗಾಗಿದ್ದು ಆಯ್ತು. ಡಾಕ್ಟರೇಟಾ, ಇರಿ 1 ನಿಮಿಷ ಅಂದ್ರೆ ನಮ್ಮ ಯಜಮಾನ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ. ಅಮ್ಮ ಅಷ್ಟೊಂದು ದೊಡ್ಡವ್ರು ಯಾಕೆ, ಎಲ್ಲ ದೊಡ್ಡವ್ರು ಇದ್ದಾರೆ, ಅವ್ರ ಹೆಸರು ಹೇಳು ನೀನು, ನಿನಗೆ ಆಮೇಲೆ ಓಕೆ ಅಂತ ಹೇಳು, ಆಮೇಲೆ ಓಕೆ ಅಂತ ಹೇಳಿ, ಈಗ ಬೇಡ ಅಂತ ಹೇಳು, ಈಗ ಬೇಡ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ಇಲ್ಲ ನಾನು ಅದನ್ನೇ ಹೇಳಿದೆ ಫೋನ್ ಮಾಡಿ, ಸರ್ ಥ್ಯಾಂಕ್ ಯು, ನನ್ನ ಅನ್ಕೊಂಡಿದ್ದೀರಾ, ಸತ್ಯ ಹೇಳ್ತೀನಿ, ನಾನು ಹೇಳಿದ ಮೊಟ್ಟ ಮೊದಲ ಹೆಸರು ಗಿರಿಜಮ್ಮ, ಸತ್ಯ. ಅದಾದ್ಮೇಲೆ ಹೇಮಮ್ಮ ಹೆಸರು, ಹೇಮಾ ಚೌಧರಿ ಅವ್ರ ಹೆಸರನ್ನ, ಇವರಿಬ್ಬರ ಹೆಸರನ್ನ ಸೂಚಿಸಿದೆ. ಆದ್ರೆ ಅವ್ರು ಹೇಳಿದ್ದು ಇದು ಬೇಕು ಬೇಡಗಳಲ್ಲಿ ಇಲ್ಲ, ಈಗಾಗ್ಲೇ ಗವರ್ನರ್ ಅಂಕಿತ ಆಗಿ ಬಂದಾಗಿದೆ, ನಾಳೆನೇ ಸಮಾರಂಭ. ಹೌದಾ ಸರ್? ನಾನು ಇಲ್ಲೇ ಮೆಜೆಸ್ಟಿಕ್ ಎಲ್ಲೋ ಇರುತ್ತೆ. ಹೌದಾ, ಎಲ್ಲಿ ಸರ್? ಅದು ಬಿಜಾಪುರದಲ್ಲಿ. ಬಿಜಾಪುರಕ್ಕೆ ಹೆಂಗ್ ಸರ್ ಬರೋದು ಅಂತ ಇಲ್ಲ, ನೀವು ಹೆಂಗಾದ್ರೂ ಬಂದ್ಬಿಡ್ಬೇಕು ಇವತ್ತು ಅಂತ ಕರೆದಂದ್ರೆ ಈ ಪ್ರಶಸ್ತಿಯ ಘನತೆ ಗೌರವ ಬಹುಶಃ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ನನಗೆ ಯಾವ್ದು ಜನ್ಮದ ಪುಣ್ಯನೋ, ನನ್ನ ತಂದೆ ತಾಯಿ ಮಾಡಿರೋ ಆಶೀರ್ವಾದ, ಗುರುಹಿಯರು ಮುಖ್ಯವಾಗಿ ನನಗೆ ಸಿನಿಮಾದಲ್ಲಿ ಎಲ್ಲವನ್ನು ಕಲಿಸಿದ, ಅದು ನಿರ್ದೇಶಕರಾಗಿರ್ಬೋದು, ಮೊದಲನೇದಾಗಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ ಕೂಡ, ತಂತ್ರಜ್ಞರಿಗೆ, ಸಹನಟರಿಗೆ, ಕಲಾವಿದರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಎಲ್ಲಾರ್ಗೂ ಕೂಡ ತುಂಬಾ 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 ಧನ್ಯವಾದಗಳು ಹೇಳ್ತೀನಿ. ಮಾಧ್ಯಮ, ಅಫ್ಕೋರ್ಸ್, ಅದು ಗಾಡ್ ಇಸ್ ಮೈ ಗಾಡ್ ಫಾದರ್, ಆಲ್ವೇಸ್ ಮೈ ಗ್ರೇಟ್ ಸಪೋರ್ಟರ್ಸ್ ಆರ್ ದಿ ಮಾಧ್ಯಮ ಮತ್ತು ಪತ್ರಕರ್ತರು. ಅವರಿಗೂ ಕೂಡ ಮತ್ತೆ ಇಲ್ಲಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇವರಿಬ್ಬರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಥ್ಯಾಂಕ್ ಯು ನರಸಿಂಹಣ್ಣ, ಥ್ಯಾಂಕ್ ಯು ನಿಮ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪಣ್ಣ ಮತ್ತು ಥಾಮಸ್ ಅವರು ಹಾಗೂ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಮಣಕ ಅವರು ನಡೆಸ್ಕೊಳ್ಬೇಕು ಕೇಳ್ಕೊತೀನಿ. ನಾವು ಪದಾಧಿಕಾರಿ ಒಳಗೆ ಇಲ್ಲೇ ಇರ್ತೀವಿ ಮೇಲೆ. ಸ್ವಲ್ಪ ಸೈಡ್ ಥಾಮಸ್ ಬಂದು ಸ್ವಲ್ಪ ನರಸಿಂಹ ಟಿವಿ ಕಣ ಕುಶಲ್ ಹಿಂದೆ ಹೋಗಿ ಬನ್ನಿ ಪಾಟರ್ಗಾಲ್ ಸ್ವಲ್ಪ ಸೈಡಿಂದ ಕುಶಲ್ ಸ್ವಲ್ಪ ಸೈಡ್ಗೆ ಟಿವಿ ಕಾಣಲ್ಲ. ಫೋನ್ ಕೊಡೋದಿಲ್ಲ. ಜಮಾಯಿಸಿ
ಹಾಕೊಳ್ಳಿ ಹಾಕೊಳ್ಳಿ. ಹಾ ಟೈಟ್ ಮಾಡ್ಕೋಬೇಕು ಅದನ್ನ.